ಗೋವಿಂದಪ್ಪ ರೂಪನಗುಡಿ ಬಿಜೆಪಿ ಮುಖಂಡರು, ನಾರಾಯಣಸ್ವಾಮಿ ರೂಪನಗುಡಿ ಸಹಕಾರ ಬ್ಯಾಂಕ್ ಅಧ್ಯಕ್ಷರು, ಮಂಜುನಾಥ ಕಮರ್ಷಿಯಡ್ ಮುಖಂಡರು, ಚಾಪಲ ಗೋವಿಂದಣ್ಣನವರು ಈ ಸುಂದರವಾದ ಬೆಂಗಳೂರು ಹಾರವನ್ನು ಅರ್ಜುನನ ಪಾತ್ರ ಮಾಡಿದಂತವರಿಗೆ ಆಹಾರ ಮಾಡಿರುತ್ತಾರೆ. ಬಿಜೆಪಿ ಮುಖಂಡರುಗಳು ಮಾರಣ್ಣ ಕೊಕ್ಕರ್ಶೇಡು, ವೈ ಮೋಹನ್ಗೌಡ ಉಪ ಅಧ್ಯಕ್ಷರು, ಮಾಲಾರ್ಪಣೆ ಗೋವಿಂದಪ್ಪ ಉರುಪುಗುಡಿ ಬಿಜೆಪಿ ಮುಖಂಡರುಗಳಾದಂಥ ಮಾಲಾರ್ಪಣೆ ರಾಮಂಜನಿ ಅವರಿಂದ. ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ರೂಪನಗುಡಿ ಗೋವಿಂದಪ್ಪಣ್ಣ ಅವರಿಗೆ ಮಾಲಾರ್ಪಣೆ ಶ್ರೀ ರಾಮಾಂಜನೇಯಿಂದ ಹಾಗೂ ನಾರಾಯಣ ಸ್ವಾಮಿ ರೂಪನಗುಡಿ ಸಹಕಾರ ಬ್ಯಾಂಕ್ ಅಧ್ಯಕ್ಷರು ಅವರಿಗೆ ಮಾಲಾರ್ಪಣೆ ರಾಮಾಂಜನೇಯ ಅವರಿಂದ ಮತ್ತು ಮಂಜುನಾಥ ಕಂಬರ್ಚೇಡ್ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಅವರಿಗೆ ಮಾಲಾರ್ಪಣೆ ರಾಮಾಂಜನೇಯ ಅವರಿಂದ ಮತ್ತು ಮಾರಣ್ಣ ಕೊಕ್ಕರ್ಚೇಡ್ ಬಿಜೆಪಿ ಮುಖಂಡರು ಅವರಿಗೆ ಮಾಲಾರ್ಪಣೆ ಮಾಡುವುದಕ್ಕಾಗಿ ಶ್ರೀ ರಾಮಾಂಜನೇಯ ಅವರು ಮತ್ತು ನಮ್ಮೂರಿನ ಸಹಕಾರ ಬ್ಯಾಂಕ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ವೈ ಮೋಹನ್ ರಾಜ್ ಗೌಡ್ರಿಗೆ ಮಾಲಾರ್ಪಣೆ, ಚಿತ್ತಾನಂದ ಅವರು ಮತ್ತು ರಾಮಾಂಜನೇಯ ಅವರಿಂದ ಮಾಲಾರ್ಪಣೆ. ನಾರಾಯಣ ಗೋವಿಂದಪ್ಪ ಅವರು ರೂಪನಗುಡಿ ಬಿಜೆಪಿ ಮುಖಂಡರು ಅವರು ಕೊಟ್ಟಿರ್ತಾರೆ. ಅದೇ ರೀತಿ ಮ್ಯಾನೇಜರ್ ದೇವಣ್ಣ ಅವರ ಮೇಲೆ ಬಂದು ತೆಗೆದುಕೊಂಡು ಹೋಗಬೇಕನ್ನುವಂತೆ ಮತ್ತು ನಾರಾಯಣ ಸ್ವಾಮಿ ರೂಪನಗುಡಿ ಸಹಕಾರ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು 5,000 ರೂಪಾಯಿಯನ್ನು ನಮಗೆ ಸಹಾಯಧನ ಮಾಡಿರ್ತಾರೆ. ಮ್ಯಾನೇಜರ್ ಕೈ ಕೊಡಬೇಕಂತ ವಿನಂತಿ ಮತ್ತು ಮಂಜುನಾಥ್ ಮಾರಣ್ಯ ಅವರ ಕೊಕ್ಕರ್ಚೇಡ್ 1,000 ರೂಪಾಯಿಯನ್ನು ಸಹಾಯಧನವಾಗಿ ಕೊಟ್ಟಿರ್ತಾರೆ ಮತ್ತು ಮಂಜುನಾಥ್ ಕಂಬರ್ಚೇಡ್ ಮುಖಂಡರಾಗಿರ್ತಕ್ಕಂಥ ಅವರು 1,000 ರೂಪಾಯಿಯನ್ನು ಕೊಟ್ಟಿರ್ತಾರೆ. ವೈ ಮೋಹನ್ ರಾಜ್ ಗೌಡ್ರು 1,000 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅವರಿಗೂ ಮತ್ತು ಅವರ ಕುಟುಂಬಕ್ಕೂ ದೇವರು ಶ್ರೀ ಪೋತಲಿಂಗೇಶ್ವರ ಅವರ ಆರೋಗ್ಯ ಶಾಂತಿ ಕೊಡಲೆಂದು ದೇವರಂತೆ ಪ್ರಾರ್ಥಿಸುತ್ತೇವೆ. ಗೋವಿಂದಪ್ಪಣ್ಣವರು ಬಿಜೆಪಿ ಮುಖಂಡರು ಹಾಗೂ ಮಾಸ್ಟರ್ ನರಸಪ್ಪ ರೆಡ್ಡಿ ಅವರಿಗೆ 500 ರೂಪಾಯಿ ಕೊಟ್ಟಿರ್ತಾರೆ ಮತ್ತು ತಬಲಾ ಅವರಿಗೆ 500 ರೂಪಾಯಿಯನ್ನು ಆಯರ್ ಮಾಡಿರ್ತಾರೆ. ಗೋವಿಂದಪ್ಪ ಮುಖಂಡರವರಿಗೆ ಆಯುರ್ವೇದ ಐಶ್ವರ್ಯ ಕೊಟ್ಟು ಕಾಪಾಡುವೆಂದು ನಾನು ಕೇಳಿಕೊಳ್ಳುತ್ತೇನೆ. ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಐಶ್ವರ್ಯ ಮತ್ತು ಮೇಲೆ ಕೇಳಿರೈ ಅನುಜಾತಿಗಳಿರ ಅಹೋ ತಮ್ಮಗಳಿರ ಏನು ಕೇಳಿರಿ ದ್ರೌಪದಿ ಬಲ ಬಲ ಸಂತೋಷ ಕಲಿಸಿ
ಗಳಿರ ಮನದು ಲಂದಿ ಕುಂದಿ ಬಳತಾಗೊಂಡಿರುವರಿ ಇವತ್ತಿನ ಯುದ್ಧದ ಆ ದುಶ್ಯಾಸನ ಸಂಹರಿಸಿ ನಮ್ಮೆಲ್ಲರ ಸಖಿ ಮಾತೆಯಂತಿರುವ ದ್ರೌಪದಿಯ ಮನಸ್ಸನ್ನು ಸಂತೋಷ ಪಡಿಸುವುದಕ್ಕೆ ಯುದ್ಧಕ್ಕೆ ಹೋಗುವುದು ನಡೆಯುವ ತಮ್ಮಂದಿರೇ ತ್ರಿಲೋಕ ಸೂರರೇ. ದ್ರೌಪದಿ ದ್ರೌಪದಿ ಮಾಮ ದಾರಿ ಬಿಡ್ರಪ್ಪ, ದ್ರೌಪದಿ ಬರ್ತಿದ್ದಾರೆ, ದಾರಿ ಬಿಡ್ರಿ, ದಾರಿ ಬಿಡ್ರಿ, ದಯಮಾಡಿ ದಯಮಾಡಿ ದಾರಿ ಬಿಡ್ರಲ್ಲಿ, ದಯಮಾಡಿ ದಾರಿ ಬಿಡ್ರಪ್ಪ ಅಲ್ಲಿ. ಐಶ್ವರ್ಯ ಮಸ್ತು ಮೇಲೆ ಕೇಳಿ ಪ್ರಾಣಕಾಂತ ದೀರ್ಘಾಸ್ತ ಮತ್ತು ಕಾಂತೆ ಮೇಲಕ್ಕೆ ಪ್ರಾಣಕಾಂತನಾದ ಪಾರ್ಥ ಕಾಂತೆ 13 ವರ್ಷ ವನವಾಸಗೈದರೂ ಈಡೇರಲಿಲ್ಲ ಎನ್ನ ಪಂಥ. ಸುಂದರ ಸುಂದರಿ, ಆದರೂ ನೀವು ಸುಮ್ಮನೆ ಇರುವರೆಲ್ಲ ಇದು ನಿಮಗೆ ತರವೇ? ಆಗಿನ ಸಮಯದಿಂದ ಅಣ್ಣನ ಆಜ್ಞೆ ಸಿಲುಕಿದ್ದು ಕಾಂತೆ. ಕಾಂತ, ಕಾಂತೆ ಹಾಗಾದ್ರೆ ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳು. ಪಾರ್ಥರಾಜನೇ ಎನ್ನ ಪ್ರಾಣಕಾಂತನೇ, ಪಾರ್ಥರಾಜನೇ ಎನ್ನ ಪ್ರಾಣಕಾಂತನೇ, ಎನ್ನ ನುಡಿಯಾಲಿಸಬೇಡ ಹೇಳುವೇನ
ಪ್ರಾಣಕಾಂತನಾದ ಪಾರ್ಥ, ಕಾಂತೆ ಎನ್ನ ಜಡಮುಡಿಯನ್ನು ಪಿಡಿದ ಆ ಕೂಳನಾದ ದುಶ್ಯಾಸನ ಶಿರವಂ ಸೀಳುವ ತನಕ ಎನ್ನ ಜಡಮುಡಿಯನ್ನು ಕಟ್ಟುವುದಿಲ್ಲವೆಂದು ಶಪಥವನ್ನು ಮಾಡಿರುವೆನು. ಪ್ರಿಯ, ಆದ್ರೆ ಎನ್ನ ಶಪಥವನ್ನು ಎಂದಿಗೆ ನೆರವೇರಿಸುವನಲ್ಲ. ಎನ್ನ ಆಸೆ ತೀರುವವರೆಗೂ ಎನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಅಹೇ ಪತಿರಥ ಶ್ರೇಮಣಿಗಳಾದ ದ್ರೌಪದಿ, ಪಾಂಡವರ ಸಂಪದ ನೀನು ಪರಿಪರಿಯಿಂದ ಪ್ರಬಾಲಿಸುವುದು ನಿನಗೆ ತರವಲ್ಲ. ನೀನೇನು ಸಾಮಾನ್ಯದವಳಲ್ಲ. ಬ್ರಹ್ಮಾಂಡವನ್ನ ಸೃಷ್ಟಿಸಿದ ಆದ ಶಕ್ತಿಯೂ ನೀನು. ಸಕಲ ಜೀವರಾಶಿಗಳಿಗೆ ಸಂರಕ್ಷಣೆ ಮಾಡುವ ಮಾತೆಯೂ ನೀನು. ನೀನು ತಾಯಿಯಾಗಿ ಹುಟ್ಟಿಸಿದ ಮಾಯಕ್ಕೆ ಮನಗಳಿಸಿದ ಪವಂತರಂಗದೋಳ್ ನೀನು ನಿಜವಾದ ಜ್ಯೋತಿ ಕಾಂತೆ. ಬಿಟ್ಟು ಬಿಡಿ ನಿನ್ನ ಮನದ ಕಿಚ್ಚ. ಪ್ರಾಣಕಾಂತ, ಈ ಮಾತು ಹೇಳುವುದಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ಲವೇ? ಸುಂದರ, ಸುಂದರಿ, ಹಾಗಾದ್ರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಸುಂದರ, ಮೂರು ಲೋಕಕ್ಕೆ ಗಣ್ಯನೆಂದ ಪಾರ್ಥ, ನೀನು ಮಾತಾಡುವ ಮಾತು ನನಗೆ ಒಪ್ಪದು ಎನ್ನ ಮನದು ಆಮರ್ಥ. ಸುಂದರ, ಸುಂದರಿ, ಅದು ಏತಕ್ಕೆಂದರೆ ತಲೆ ಕೆಟ್ಟವರಂತೆ ಯಾತಕ್ಕೆ ಮಾತಾಡುತ್ತಿರುವೆ. ನಾನೆನ್ನ ಮಾತೆ ಸ್ವರೂಪ ಎಂದು ಹೇಳಿದೆಯಲ್ಲ, ಈ ಮಾತನ್ನ ನಾನು ನಂಬಲಾರನ ರಮಣ ಸನ್ಮೋಹನಾಭರಣ. ಅಹೇ ಕಾಂತೆ, ತಲೆ ಕೆಟ್ಟವರಂತ ಮಾತನಾಡೋದಕ್ಕೆ ನಾನೇನು ಅಜ್ಞಾನಿ ಅಲ್ಲ. ಎತ್ತಿ ಮರೆಯುವ ಅಹೇ ಜೈದೇವಿ ಸುಂದರ, ನಿನ್ನ ಪ್ರತಿವರ್ತ ಬಲದಿಂದ ಸೂರ್ಯನಾರಾಯಣ ಅರ್ಚಿಸಿ ಅಕ್ಷಯ ಪಾತ್ರ ಪಡೆದ 12 ವರ್ಷ ವನವಾಸದೊಳ್ ನಾಲಿಗೆ ಬಲ್ಲ ಸವು ಸವಿಯಾಗಿ ಬಿಸಿ ಬಿಸಿಯಾಗಿ ಪದಾರ್ಥಗಳನ್ನು ಬಿಡಿಸಿ ನಮ್ಮ ಐವರ ತಲ್ಲಿ ಕಾದ ತಂಡು ಬಂದಾಕಿಗೆ ಮಾತೆ ಎಂಬುದರಲ್ಲಿ ದೋಷ ಇರುವುದಲ್ಲ. ಅಹೇ ದ್ರೌಪದಿ, ಸುಂದರ, ಇತ್ತ ಬರುವಂತನಾಗ ಒಂದು ನೇಮವನ್ನು ಹೇಳುವನು. ನಿನ್ನ ತೊಡೆಯ ಮೇಲೆ ಕಲ್ಸಿಕೋ. ಇದಕ್ಕೊಂದು ಶಾಸ್ತ್ರ ಓದಿ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಕಾರ್ಯೇಶ ಮಂತ್ರಿ ಕರ್ಣಿಸೋ ಜಾತಿ ಪೂಜೇಶ ಮಾತಾ ಸೈನೇಶ ರಂಭಾ ರೂಪೇಶ ಲಕ್ಷ್ಮಿ ಚಮಿಯಾ ಧರ್ತ್ರಿ ಚಡ್ಗುಣೋ ಭಾರ್ಯಂ ಕುಲೋದ್ಧಾರಂ. ಕಾಂತೆ, ಇದರ ಅರ್ಥವೇನೆಂದರೆ ಕಾರ್ಯದಲ್ಲಿ ಮಂತ್ರಿಯಾಗಿ, ಕರಣದಲ್ಲಿ ದೈವಂತಗಾಗಿ, ರೂಪದಲ್ಲಿ ಲಕ್ಷ್ಮಿಯಾಗಿಯೋ, ಭೋಜನದಲ್ಲಿ ತಾಯಿಯಾಗಿಯೋ, ಈ ಆಹಾರ ಗುಡಿಗಳಲ್ಲಿ ಪ್ರಜ್ವಲಿಸುವ ದಾರಿಯೋ ದಾರಿ ಎಂಬುದು ಶಾಸ್ತ್ರ ಇರುವುದು. ನೀನು 6 ಗುಣಗಳಿಗೆ ಮೇಲಾಗಿ ತೋರುವುದರಿಂದ ನಿನ್ನನ್ನು ತಾಯಿ ಎಂದು ಹೊಂದಿಸ್ರಿಯ ಪಾಪ ಬರುವುದಿಲ್ಲ. ದ್ರೌಪದಿ ಶ್ರಮಣೆ ಪಾಂಡವರ ಕೋಪದ ನಾಣೆ. ಸುಂದರ, ಪ್ರಾಣಕಾಂತ, ಇದಲ್ಲದೆ ಮತ್ತೆ ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳು. ಅಕ್ಷಯ ಪಾತ್ರೆಯ ಕರುಣೆ, ಪಂಚಿವಾರಿಯ ರಕ್ಷಣೆ. ಅಕ್ಷಯ ಪಾತ್ರೆಯ ಕರುಣೆ, ಪಂಚಿವಾರಿಯ ರಕ್ಷಣೆ. ಸತ್ಯವಾದವನಾಲಿ
ಕುಂತಿ ಕುಮಾರ ನೀನು ಹೇಳು ವಿಚಾರ ಎನ್ನ ಮೇಲಿರುವ ನಿನ್ನ ಮಮಕಾರ. ಕಾಂತ, ನಿಮ್ಮ ಪಾಂಡವರಿಗೆ ಐವರಿಗೆ ಭಕ್ತಿಗೆ ಮೆಚ್ಚಿ ಅಕ್ಷಯ ಪಾತ್ರೆಯನ್ನು ಕರುಣಿಸಿದನ್ನಲ್ಲದೆ ನನ್ನಿಂದಲ್ಲ, ನಾನು ಸಾಮಾನ್ಯ ನಾರಿ. ಪಾಪವೆಂಬ ಶೇಷವೇ ಎನ್ನಾಗಿ ಜನಿಸಿರುವಳಂತೆ. ಜಗದೇಕ ವೀರ ನನ್ನಿಂದೇನಾಗುವುದು ಧೀರ. ದ್ರೌಪದ ಪಾಂಡವರ ಸಂಪದ ಪತಿವರ್ತ ಸೂಕ್ತಿಯ ಶಕ್ತಿ ಎಂಬಲದಿಂದ ಭೂಕಂಪಯ ಮಾಡುವ ರಣಧೀರ ಚತರಂಗ ಬಲವನ್ನ ಸೌರಿ ಗುಟ್ಟಿ ಗುಟ್ಟಾಗ ಮತ್ತ ನಿನ್ನ ಕಂಠದೋ ಪರಿಶೋಭಿಸುವ ಮಂಗಳದ ಸೂತ್ರದ ಬಲ್ಮೆ ಅಲ್ಲದೆ ವಲ್ಲವೇ ಬಪ್ಪಳೆ ಮತ್ಕರ ಪುಂಡರೀಕದಲ್ಲಿ ಮರೆಯುವ ಈ ಖಾಂಡಿನೋಸ ಚಮತ್ಕಾರ ನಿನ್ನ ಬಲಿಮಂಡಲದ ಮರೆಯುವ ಕುಂಕುಮದ ಬಲ್ಮೆಯಿಂದ ಪರಸವನ್ನು ಕಾಳಗವನ್ನು ಮಾಡಿ ಆ ಚಂಡ ಗುಣವನ ನಂದವೇ ಹೊಂದಿತಲ್ಲದೆ ಪಾಂಡವರಿಗೆ ವನದೇವಿಯಾಗಿ ಗದಗಿಕೊಳ್ಳದು ಆಲಿಸುವೆ. ರಣದೇವಿಯಾಗಿ ನಿವಾತಕ ಕೌಚರನನ್ನು ನನ್ನಿಂದಲೇ ಕೊಲ್ಲಿಸಿದೆ. ನನಗೆ ಕಾಂತೆ ಪ್ರಾಣಪತಿ ಮೂರ್ತಿ ದೇವತೆಯಾಗಿ ನಿಂತಿರುವೆ ಎಂದು ಎನ್ನ ಮನಕ್ಕೆ ನಿಶ್ಚಲವಾಗಿ ನಿರುವುದು ಪ್ರಾಣಕಾಂತ ಏನಿರುವುದು ನಿನ್ನ ಯಾವ ಪಕ್ಷಿ ಹಾಗಾದ್ರೆ ಹೇಳಿದೀನಿ ಕೇಳು. ಸತಿಯಳ ಮಾತಿಗೆ ನೀ ಕೇಳ, ಎನ್ನಯ ನುಡಿಯಲು
ಚೆನ್ನ ಹೇಳು ಹೇಳಲಿ ಏನಂದ? ಸತಿಯಳ ಮಾತನು ನೀ ಕೇಳೋ ಜನ್ನಯ ನುಡಿಯಲು ಲಾಲಿಸೋ ಪತಿದೇವ ಪತಿದೇವ ಮಹಾಪರಾಕ್ರಮಿಯಾದ ಪಾರ್ಥ ಕಾಂತೆ ಮೆಚ್ಚಿದೆ ನಿನ್ನ ಮಾತುವಾರ್ಥ ಹ, ಅದು ಯಾತಕ್ಕಂದ್ರೆ ಅದು ಯಾತಕ್ಕೆ ಕಾಂತೆ? ನಮ್ಮ ಪಾಂಡವರ ಐವರಿಗೆ ನಾನು ಪತಿರತೆ ಹ. ಆ ಕೌರವ ನಾಶಕ್ಕೆ ನಾನೇ ಮೃತ್ಯುದೇವತೆ ಹ. ಎನ್ನುವ ಈ ನಿನ್ನ ಮಾತು ಕೇಳಿ ನಾನಾದನು ಮಹಾನಂದ ಬರತೆ ಹ, ಸುಂದರ ಸುಂದರೇ ಆದರೆ ಎಂದಿಗೆ ನೆರವೇರಿಸಿದ ಕಾಂತ ಆಸೆ ತೀರುವುದಿಲ್ಲ ಅವನು ಸಾಯುವ ಆ ತನಕ ಸಮಯವು ಈಗ ಬಂದಿರುವುದು ಸುಂದರೇ ಸುಂದರೇ, ಕಾಂತೆ ಸುಂದರ ಹೇಳುವನು ಕೇಳು ಅದೇನು ಚೆನ್ನಾಗಿ ಹೇಳು ಅದೇ ಚಿತ್ತ ಜನಸತಿಯಂತೀರ್ಪತ್ತು ಪ್ರಾಣವಲ್ಲವೇ ಪ್ರಾಣವಲ್ಲವಾ ಸತ್ಯವಂತರ ತುಂಬಿರುವ ಸಭೆಯಲ್ಲಿ ಶ್ವಾಸನ ನನ್ನ ಜಡಮಡಿಯಂಬಿಡು ಅತ್ತಿತ್ತಳದಾರವನ್ನು ನೋಡಿ ವಸಂತ ಕಾಲ ನಾದತ್ಯದಂತೆ ಸೌದ್ರೆ ಕಂಬನಾಳ ಪಡೆದು ಹೊರಸೂಸಂ ಕಂಡು ಅಣ್ಣಯ್ಯನ ಕಾದು ಕೆಬ್ಬಣಿದ ಮೇಲೆ ನೀರು ಏರದಂತೆ ಮಾಡಿದ ಸಜ್ಜನಗಳಿಗೆ ನಾನುಗಳು ಎಂಬುದು ಗುರುತಾಗಿರುವುದು ಈ ಪದ್ಮದಳಾಕ್ಷಿ ನಿನ್ನ ಪ್ರತಿಜ್ಞ ಕೈಗೂಡುವುದಕ್ಕಾಗಿ ಆ ಪದ್ಮದಳಾಕ್ಷನಾದ ಸ್ತ್ರೀಯರಿಯು ಈ ಮಹಾಯುದ್ಧವನ್ನು ದುರ್ಯೋಧನಿಂದಲೇ ಯುದ್ಧವನ್ನು ಸಾಧಿರುವನಂತೆ ಈ ಮಹಾಯುದ್ಧವು ಸುರಾಸ್ತ್ರಾದಿಗೆ ಭಯಂಕರವಾಗಿರುವುದು ಹೇ ಕಾಂತೆ ಕಾಂತ ರಣಗೂದಲಿಂದ ನೆಲದಾಡವ ನೀನು ಕುರುಕುಲವಲ್ಲ ಮೇಲ್ಗಣಪ ಮುಕುಟ ವರ್ಧನರ ಆಜ್ಞೆಯನ್ನು ಪಡೆದ ಮತ್ತೆ ದೇವತೆಯಾಗಿ ಅತ್ಯದ್ಭುತ ಆದೇಶಗೊಂಡು ರಕ್ತವನ್ನಾಡುವ ಕುರುಗೋಪವನು ಧರ್ಮರಾಜನ ಮೂರು ಲೋಕದ ಪ್ರಖ್ಯಾಂತವಂತನಾಗಿರುವನು ಕಾಮನೆ ಕಲಾಂಸ ಕಾಮನೆ ಪ್ರಾಣಕಾಂತ ರಮಕಾಂತೆ, ಹೃದಯೇಶ್ವರ ಹೃದಯೇಶ್ವರಿ ಹಾಗಾದ್ರೆ ಹೇಳಿದಿನಿ ಕೇಳು ಚೆನ್ನಾಗಿ ಒಲವಿನ ಪ್ರಾಣ ಒಲವಿನ ಪ್ರಾಣೇಶ್ವರ ನೀ ಎನ್ನಯ ಹೃದಯೇಶ್ವರ ಒಲವಿನ ಪ್ರಾಣೇಶ್ವರ ನೀ ಎನ್ನಯ ಹೃದಯೇಶ್ವರ ಭುವನ ವೀರ ಗಣಗಂಭೀರ ಭುವನ ವೀರ ಗಣಗಂಭೀರ ರಾಜರಾಜೇಶ್ವರ ಒಲವಿನ ಪ್ರಾಣೇಶ್ವರ ನೀ ಎನ್ನಯ ಹೃದಯೇಶ್ವರ
ಈ ಸಲ ಕಪ್ ನಮ್ಮದನ ನಿಮ್ಮದೇನಲ್ಲ. ಕೋರಿ ಕರ್ಲಿಂಗ ಇವರು ಮಧ್ಯಮ ಪಾಂಡವ ಅರ್ಜುನ ಐದ್ನೂರು ರೂಪಾಯಿಗಳನ್ನು ಆಯರ್ ಮಾಡಿರುತ್ತಾರೆ. ಅವರು ಬಂದು ಸ್ವೀಕರಿಸಬೇಕಾಗಿ ವಿನಂತಿ. ಕೋರಿ ಕರ್ಲಿಂಗ 500 ರೂಪಾಯಿಗಳನ್ನು ಮಧ್ಯಮ ಪಾಂಡವ ಅರ್ಜುನ ಇವರಿಗೆ. ಹೌದಪ್ಪ, ಇದೇನು ಕಪ್ಪಿಂದ ಇದೆ ನಮ್ಮದ ಗೊತ್ತಿಲ್ಲ. ಕಾಂತ ರಮಣಿ ರಮಣ ಸುಂದರ ಸುಂದರಿ 13 ವರ್ಷಗಳು ಕಳೆದರು ಎನ್ನ ಜಡೆಮುಡಿಯನ್ನು ಕಟ್ಟದೆ ಹೀಗೆ ಇರುವನೇ ನಿನಗೆ ಕರುಣೆಯೇ ಬರಲಿಲ್ಲವೇ? ಸುಂದರ ಸುಂದರಿ ಹಾಗಾದ್ರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಧರಣಿ ಪಾತ್ರೆ ತಾನೇ ಧರ್ಮರಾಜೇ ಧರಣಿ ಪಾತ್ರೆ ತಾನೇ. ಗತಿಸಿ ಹೋದರೂ ಎನ್ನ ಜಡೆಮುಡಿಯನ್ನು ಕಟ್ಟದೆ ಹೀಗೆ ಇರುವೆನು. ಇನ್ನು ದುರುಳನಾದ ದುಶ್ಯಾಸನ ಸಿರಿವಂಶೀಯವ ತನಕ ಎನ್ನ ಜಡೆಮುಡಿಯನ್ನು ಕಟ್ಟುವುದಿಲ್ಲವೆಂದು ಶಪಥವನ್ನು ಮಾಡಿದೆನು. ಆ ಶಪಥವನ್ನು ಎಂದಿಗೆ ನೆರವೇರಿಸುವೆನಲ್ಲ ಕೇಳೆನ್ನ. ಅಹೇ ರಮಣಿ ರಮಣ ಎಳುವೆನಿ ಕೇಳು. ಚೆನ್ನಾಗಿ ಹಾಗೆ ಪಂದ್ಯಗಳ ನೇತ್ರಿಯಾದ ದ್ರೌಪದಿ ಎನ್ನ ಗತಿಯೇನೆಂದು ಕೇಳಿದರೆ ನಾನೇನು ಹೇಳಿನಿ? ಅಹೇ ರಮಣಿ, ಯಾರ ಪ್ರಾರಬ್ಧ ಭೋಗದಲ್ಲಿ ಏನಿರುವುದು ಅದನ್ನು ತಪ್ಪಿಸಲು ಯಾರಿಂದಲೂ ಆಗದು. ಆ ಹಂಬುಜಾಕ್ಷನಾದ ಸಾಂಬಸುತನ ಬೆಂಬಲವು ಎಮಗಿರುವುದು. ಎಂದಾದರೂ ಒಂದು ದಿನ ನಿನ್ನ ಪಂಥವು ಕೈಗೂಡುವುದು ರಮಣಿ, ಮೋಹದ ಭರಣಿ. ಐಶ್ವರ ಮತ್ತು ಮೇಲೆ ಕೆಳ ಎನ್ನ ಪ್ರಾಣ ಕಂಡೆ ಕಾಂತ
ಹಿಡಂಬ ರಕ್ಕಸರನ್ನು ಹೊಕ್ಕಲಿಕ್ಕಿದ ಭೀಮಸೈನ್ಯ ಹಾಗೆ ದ್ರೌಪದಿ ನಿನಗಾದರೂ ಎನ್ನ ಮೇಲೆ ಕರುಣೆ ಬರಲಿಲ್ಲವೇ? ಸಹಜವಾಗಿ ಬಂದಿರುವುದು ಕಾಂತೆ. ಕಾಂತ, ಕಾಂತೆ ಹಾಗಾದರೆ ಆ ಧೂಳನಾದ ದುಶ್ಯಾಸನನ್ನು ಎಂದಿಗೆ ಒಲೆ ಮಾಡುವೆ? ಹಾಗೆ ಸುಂದರಿ ಕಂಬಕಂದರೆ ಪ್ರಾಣಪತಿ ನೀನು ಆಗಬೇಡ ಚಿಗರ ಮರಿ ಅಂತ ಕಾಬರು. ಕಾಂತ, ಹಾಗೆ ಮೊದಲ ಮಣಿಗಳಾದ ದ್ರೌಪದಿ ಪ್ರಾಣಪತಿ ನಿನ್ನ ಜಡಮಡಿಯ ಬಿಡದಿ ಹಳೆದ ಕಡ ದುಶ್ಯಾಸನ ವರವನ್ನ ತಗಡೆದ ಅವನ ರಕ್ತವಂ ಕಡೆಗೆ ತೆಗೆದು ನಿನ್ನ ತಲೆ ಕೂದಲಗ ಸವರ ಈ ದಂಡವದ ಗದಿಯಿಂದ ಅವರ ತಲೆ ಪರಿಣಾಮ ಕೊಟ್ಟೆ ಮೆದುಳು ಕಡೆಗೆ ತೆಗೆದು ಅನುರಕ್ತಂ ಘಟ ಘಟ ಘಟನೆ ಕೊಡಿದ ನೀಟಿನ ತಡಿದ ಮಧ್ಯದ ಸಡದಳದ ನಾಟ್ಯವನ್ನು ಮಾಡುವ. ಹಾಗೆ ಕಾಂತೆ ಪ್ರಾಣಪತಿ ಈ ಯುದ್ಧದಲ್ಲಿ ಪಂಥವನ್ನು ಪೂರೈಸಲು ಕಾಂತೆ ಈ ಗಂಡಗಳ ಭೀಮನ ಇರುತ್ತಾರ ನಿನಗೆ ಯಾತಕ್ಕ ಚಿಂತೆ? ಓ ಪ್ರಾಣಕಾಂತ, ವಲ್ಲವೇ ಹಾಗಾದ್ರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಸೈಲೆನ್ಸ್. ಕುಂಟ್ನಾಳ ಗ್ರಾಮದ ಇದೇ ಕರ್ನಾರ್ಜುನ ಕಾಳಗ ಬಯಲಾಟದೊಳಗ ಭೀಮಸೇನನ ಪಾತ್ರ ಮಾಡಿದಂತ ನಮ್ಮ ಅಣ್ಣನವರು ದ್ರೌಪದಿ ಪಾತ್ರ ಮಾಡಿದಂತ ಮಂಜುಳಾ ಅವರಿಗೆ 200 ರೂಪಾಯಿಗಳನ್ನು ನೀಡಿರುತ್ತಾರೆ. ಭೀಮಸೈನ ಪಾತ್ರ ಮಾಡಿರುವ ಆ ಕಲಾಭಿಮಾನಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಕಾಂತ, ಕಾಂತೆ ಹೇಳುವೆನು ಕೇಳು. ವಿಸ್ತಾರವಾಗಿ ಹೇಳು ಸುಂದರ. ಓ ವಾಯುತನಯ, ಎನ್ನ ನುಡಿಗೆ ಪ್ರಾಣೇಶ್ವರ, ಎನ್ನ ಬೆಟ್ಟೆ ಬಿಡಿಸೋ ಹೃದಯೇಶ್ವರ. ಓ ವಾಯುತನಯ ಭೀಮಸೈನ್ಯ ದ್ರೌಪದಿ ಆ ದುರ್ಮಾರ್ಗರಾದ ದುಶ್ಯಾಸನ ಶಿರವಂಸಿ ಅವನ ರಕ್ತದಿಂದ ಎನ್ನ ತಲೆಗೆ ಅಭಿಷೇಕ ಮಾಡಿದಾಗಲೇ ನನ್ನ ಈ ಕೂದಲನ್ನು ಕಟ್ಟಿಕೊಳ್ಳುವೆನೆಂದು ಶಪಥವನ್ನು ಮಾಡಿರುವೆನು. ಕಾಂತ, ಅದನ್ನು ಎಂದಿಗೆ ನೆರವೇರಿಸುವ ಕಾಂತ ಗುಣವಂತ. ನಿನ್ನ ನಿನ್ನಿಷದಂದಾಗ ಸುಂದರ ರಾಜಾದಿರಾಜ ಜಟನಾದ ಕೌರವನು ಕಲ್ಕರ್ಣನಿಗೆ ದಳಪತಿ ಪಟ್ಟವನ್ನು ಕಟ್ಟಿ ಪಾಂಡವರ ಜಟರಾದರೆ ಯುದ್ಧಕ್ಕೆ ಬರಬೇಕು, ಹೇಡಿಗಳಾದರೆ ಈ ಬಲಾಢ್ಯ ಕೌರವನ ಕಾಲಿಗೆ ಬಿದ್ದು ಶರಣಾಗಿ ಬೇಡಿಕೊಳ್ಳಬೇಕೆಂದು ಹೇಳಿ ಕಳಿಸಿರುವ ಕಾರಣ ಬಂದಿರುವ ರಾಜ ರವಿಕೋಟಿ ತೇಜ. ಎಲ್ಲ ಧೂತನೇ
ಈಗಲೇ ಯುದ್ಧಕ್ಕೆ ಬರುತ್ತಾರೆಂದು ಆ ಬುದ್ಧಿಗೇರಿ ಕೌರವನಿಗೆ ತಿಳಿಸುವಂತನಾಗ ದೂತ ಹೋಗು ನೀನು ಜಾಗೃತ. ನಿನ್ನ ಇಷ್ಟದಂತೆ ಆಗಲಿ ಧರ್ಮರಾಜನೇ. ಎಲ್ಲ ದಾರದೊಳು ಬದ್ಧನಾಗಿ ನಿಂತಿರುವ ಸಾರಥಿ ದೇವಾ, ಹಿಂದೆ ದ್ವಾರಕಾವತಿ ಪಟ್ಟಣಕ್ಕೆ ಹೋಗಿ ನಮ್ಮ ಪ್ರಾಣ ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬರುವಂತನಾಗ ಸಾರಥಿ ಹೋಗು ನೀನು ಜಾಗೃತಿ. ನಿನ್ನ ಇಷ್ಟದಂತೆ ಆಗಲಿ ದೇವ ಮಹಾನುಭಾವ ಕೃಷ್ಣ ಮುರಹರೇ. ಹರೇ ಕೃಷ್ಣ ಪರಮಾತ್ಮ ಬಾಪ ಕೃಷ್ಣ ಮುರಹರೇ. ಬಿಟ್ಟರೆ ಬಹುಮಾನ ಸಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ. ಜಾತಿ ಅಭಿಮಾನ ಬಿಟ್ಟರೆ ಬಹುಮಾನ, ಜಾತಿ ಅಭಿಮಾನ ಬಿಟ್ಟರೆ ಬಹುಮಾನ ಸಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ. ಸಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ. ತಾಯಿ ಗರ್ಭಾದಿ ಜನಿಸುವ ಮೊದಲ ಜಾತಿ ಮುದ್ರೆಯು ಇತ್ತೇನ ಹೇಳ. ತಾಯಿ ಗರ್ಭಾದಿ ಜನಿಸುವ ಮೊದಲ ಜಾತಿ ಮುದ್ರೆಯು ಇತ್ತೇನ ಹೇಳ. ಇವನು ಬ್ರಾಹ್ಮಣನೆಂದು, ಇವನು ಕ್ಷತ್ರಿಯನೆಂದು, ಇವನು ವೈಷ್ಣನೆಂದು, ಇವನು ಶೂದ್ರನೆಂದು ಗುಣ ಕರ್ಮದಿಂದ ಬಂದಾನ. ಜಾತಿ ಅಭಿಮಾನ ಬಿಟ್ಟರೆ ಬಹುಮಾನ ಸಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ. ಸಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ. ಶ್ರೀಕೃಷ್ಣ ಪರಮಾತ್ಮ ಬಾಬಾ ಕೃಷ್ಣ ಕೃಷ್ಣ. ಎರಿಗೆ ಬೇನೆ ಎಲ್ಲ ಜಾತಿ ಒಂದೇ, ಜಾತಿ ಆದವು ಮಾತಾ ಮಾತಿ ಒಂದೇ. ಕೃಷ್ಣ ಕೃಷ್ಣ ಜನ ಬರ್ಬೋದು. ಎರಿಗೆ ಬೇನೆ ಎಲ್ಲ ಜಾತಿ ಒಂದೇ, ಜಾತಿ ಆದವು ಮಾತಾ ಮಾತಿ ಒಂದೇ. ಬೇಡ ಮಾಡಬೇಡ ಪಾಪಿಯಾಗಬೇಡ, ಬೇಡ ಮಾಡಬೇಡ ಪಾಪಿಯಾಗಬೇಡ. ಇನ್ನ ಹೇಳಿದ ನಮ್ಮ ಬಸವಣ್ಣ. ಜಾತಿ ಅಭಿಮಾನ ಬಿಟ್ಟರೆ ಬಹುಮಾನ ಸಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ. ಸಾರುತ್ತಿರುವವು ಹೀಗೆ ಶಾಸ್ತ್ರ ಪುರಾಣ. ಶ್ರೀಕೃಷ್ಣ ಪರಮಾತ್ಮ ಬಾಪ ಜಲ್ದಿ ಬರ್ಬೇಕು. ಬಾಪ ತಂದೆ ಮುರಹರಿ ಎಲ್ಲದಿಯೋ? ಈಗ ಹಿಂಗ್ಯಾಕ ಬದಲಾತೋ, ಯಾವುದ ಕಾಲ ಬಂತೋ ಗಲೀಗ ಹಿಂಗ್ಯಾಕ ಕೆಟ್ಟೋತೋ. ಶಿಷ್ಟ ಮತಸನ್ನು ಹೆಚ್ಚಾದು ರೊಕ್ಕ ಕದಲ ಇಲ್ಲದಂಗಾದು. ಹೌದಪ್ಪ. ಶಿಷ್ಟ ಮತಸನ್ನು ಹೆಚ್ಚಾದು ರೊಕ್ಕ ಕದಲ ಇಲ್ಲದಂಗಾದು. ಸಿನ್ನೇದರ ಮುಡಿಯೋರಿಗಲ್ಲ ಮನದೇವರಿಗಿಂತ ಹೆಚ್ಚಾದು. ಏನು ಕಾಲ ಬಂತೋ ಕಲಿಯುಗ ಹಿಂಗ್ಯಾಕ ಬದಲಾತೋ. ಎಂತ ಕಾಲ ಬಂತೋ ಕಲಿಯುಗ ಹಿಂಗ್ಯಾಕ ಕೆಟ್ಟೋತೋ. ಸಾಧಿತೋ ನಾಲಿಗಳೇ ಸಾಧಿತೋ ನಾಲಿಗಳೇ ಈ ಜಗವನ್ನು ಸಾಧಿತೋ. ಹರೇ ಈ ಜಗವನ್ನು ಸಾಧಿತೇ. ನಿತ್ಯಾದಿಯನ್ನನ್ನು ಜಾನಿ ಬರನ್ನೋ, ನಿತ್ಯಾದಿಯನ್ನನ್ನು ಜಾನಿ ಬರನ್ನೋ.
ತಮ್ಮನ್ನು ಧಾರನ್ನು ಕೇಳಿದೆ ದೇವ ಮಹಾನುಭಾವ. ಎಲ ಮಾನವ ದೇವ ಕಲ ಧ್ವನಿಯಿಂದ ಮಾರ್ಮಲಿದು ದುಳುಕಿ ಬರುವ ರಕ್ತಸರ ಕುಲ ಜಾಲವೆಲ್ಲ ಕಲಕ್ಕೆ ನೀಲಂ ಪಾದಗಳಿಗೆ ನಿರ್ಮೂಲನೆ ಮಾಡುವ ಕಲಿವಿಕ್ರಮವ ಭೀಕರ ಮಾನವ ದೇವ ಸಲಕ ಸನಂದನ ನಿಸದ್ದತ್ತರ ಮನೋವೃತ್ತ ಪದ್ಮ ದಿವಾಕರ ತಳಕ್ಕೆಂದು ಕೋಲ ಮಿಂಚಿನಂತೆ ಜಳಿಪಿಸುವ ಸುಲಲಿತ ಕಮಲದ ಶಂಖಚಕ್ರ ಗದರ್ದನ ಮಂಡಿತ ಮಾನವ ದೇವ ಸಮಸ್ತ ಶುಭ ವಿಭವಿತನಾಗಿ ಕಂಗೊಳಿಸುವ ಶೃಂಗಾರಮಯ ಸಭಾ ಮಂಟಪಕ್ಕೆ ಬಂದ ಮಂಗಳ ಮೂರ್ತಿಯ ಮುಂದೆ ಕರಂಗಳಂ ಜೋಡಿಸಿ ಮತ್ ಪ್ರೀತಿಯಿಂದ ಮಾತನಾಡಿಸುವ ನೀನುದಾರ ಶೋಭಕ ಭಯತ್ರಣ ಪಾವಕ. ಓಹೋ ದೇವ ನಾವು ದಾರಂದರೆ ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು, ಬುದ್ಧಿವಂತರ ಜೊತೆಯಲ್ಲಿ ಬುದ್ಧನಂತಿರಬೇಕು, ಸಂಸಾರಿಗಳ ಜೊತೆಯಲ್ಲಿ ಸೌಮ್ಯದಿಂದಿರಬೇಕು, ಶರಣರ ಜೊತೆಯಲ್ಲಿ ಶಾಂತದಿಂದಿರಬೇಕು. ಹೀಗೆ ಒಂದು ದಿನ ಮಿಂಚಿ ಜಗತ್ತಿಗೆ ಮರೆಯಾಗಿ ಹೋಗಬೇಕು. ಇಡೀ ಮಿಂಚನ್ನು ನೋಡಿ ಕಂಚಿನ ಕಂಠದಿಂದ ಮಾತನಾಡಿಸುವ ನನ್ನನ್ನು ಸಾರಥಿ ಎನ್ನುತ್ತಾರೆ ದೇವ. ಹೇಳಬೇಕು ತಮ್ಮ ನಾಮಾಂಕಿತವ. ಎಲ ಸಾರಥಿ ದೇವ ನೀನು ಸಾರಥಿ ಆದರೆ ಒಳಿತಾಯಿತು. ಆಗಲಿ ದೇವ. ಚಿತ್ತವಿಟ್ಟು ಕೇಳು. ಆಗಲಿ ದೇವ. ನಾವು ದಾರಂದರೆ ತಾವುದಾರು ಸ್ವಾಮಿ. ಮತ್ಸ್ಯ ಕೂರ್ಮ ವರಹ ನರಸಿಂಹ ವಾಮನ ಪರಶುರಾಮ ಶ್ರೀರಾಮ ಇಂಥ ಅನಂತ ರೂಪಮಂ ತಾಳಿದೆ. ತುಂಟ ರಾಕ್ಷಸರ ಗಂಟಲಗಂ ಸೀಳಿದೆ. ಹೌದೇನು ದೇವ. ಎಲ ಸಾರಥಿ ಈ ಅವತಾರದಲ್ಲಿ ಕುಂತಿ ಪುತ್ರರಾದ ಪಂಚ ಪಾಂಡವರನ್ನು ಅತ್ಯಾನಂದದಿಂದ ಸಲಹುವ ವೈಕುಂಠಾಪತಿ ಶ್ರೀ ಕೃಷ್ಣ ಮೂರ್ತಿ ಎಂದು ತಿಳಿಯಲು ಸಾರಥಿ ಅತಿ ಜಾಗೃತಿ. ಓಹೋ ವೈಕುಂಠಪತಿ ಶ್ರೀಕೃಷ್ಣ ಮೂರ್ತಿ ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ಮಹಾನುಭಾವ. ಎಲ ಸಾರಥಿ ದೇವ ಈ ವೈಕಗ್ಗಲ ಗ್ರಾಮದಲ್ಲಿ ಈ ಸಭಾಂತರಕ್ಕೆ ದಿಗ್ವಿಜಯ ಮಾಡಿದ ಕಾರ್ಯಾಂತರವೇನೆಂದು ಕೇಳಿದೆಯಾ? ಹೌದು ಸ್ವಾಮಿ. ಸಾರಥಿ ದೇವ ಸದ್ಧರ್ಮವಂತನಾದ ಧರ್ಮರಾಯನು ದ್ವಾರಪಾಲಕನು ಕೊಟ್ಟು ಕಳಿಸಿದ ಕಾರಣ ನಾನು ಬರೋಣವಾಯಿತು ಸಾರಥಿ. ತಿಳಿಯಿತೆ ನಾನು ಬಂದ ಸಂಗತಿ. ನಮ್ಮ ಧರ್ಮಜನಂ ತೋರಿಸು ಅತಿ ಜಾಗೃತಿ. ತಿಳಿಯದ ಭೂಪತಿ ಇಲ್ಲಿ ಇರುವನ್ನು ನೋಡು ಭೂಪತಿ. ಕಗ್ಗಲ್ಲು ಯರಸ್ವಾಮಿ ಅಣ್ಣನವರು ಜಲದಗ್ನಿ ಪಾತ್ರ ಮಾಡಿದಂತಹ ಯರಸ್ವಾಮಿ ಅಣ್ಣನವರು ಈ ಸುಂದರವಾದ ಬೆಂಗಳೂರು ಹಾರವನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಹಾರ ಮಾಡಿರುತ್ತಾರೆ. ನಮೋ ನಮೋ ಶ್ರೀಕೃಷ್ಣ ಪರಮಾತ್ಮ, ನಿಮ್ಮ ಪಾದ ಪದ್ಮಗಳಿಗೆ ವಂದಿಸುವೆನು ದೇವ ಮಹಾನುಭಾವ. ತಥಾಸ್ತು, ನಿನಗೆ ಶುಭವಾಗಲಿ ಧರ್ಮರಾಯ. ಮೇಲೆ ಕೇಳು. ನಮೋ ನಮೋ ಶ್ರೀಹರಿ, ತಮ್ಮ ಪಾದಪದ್ಮಗಳಿಗೆ ವಂದಿಸುವೆನು. ವೈರಿ ನಿರ್ಭಿತನಾದ ಭೀಮಸೇನ, ನಿನಗೆ ವಿಜಯವಾಗಲಿ. ಮೇಲೆ ಕೇಳು. ಜಯ ಜಯ ಜನಾರ್ದನ, ನಿನ್ನ ಪಾದಪದ್ಮಗಳಿಗೆ ವಂದಿಸುವೆನು. ನಿನಗೆ ಜಯವಾಗಲಿ ಪಾರ್ಥ. ದುರದೊಡನೆ ಅತಿ ಸಮರ್ಥ. ಸ್ಥಿರಕಾಲ ಮುತ್ತೈದೆಯಾಗಿ ಬಾಳಮ್ಮ ತಂಗಿ ಶುಭಾಂಗಿ. ಅಣ್ಣನಾದ ಶ್ರೀಹರಿ, ಸಹೋದರಿ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಆಲರ್ವಿ ಗಾರ್ಲಿಂಗ್ ಅಣ್ಣನವರು ಈ ಸುಂದರವಾದ ಮಲ್ಲಿಗಾರವನ್ನು ಶ್ರೀಕೃಷ್ಣನ ಪಾತ್ರ ಮಾಡಿದಂತವರಿಗೆ ಆರ್ ಮಾಡಿರುತ್ತಾರೆ. ವಾಸುದೇವ ಶೇಷ ಶಯನ ಮಹಾಮಹಿಮ ಹೇ ಮಧುಸೂದನ. ವಾಸುದೇವ ಶೇಷ ಶಯನ ಮಹಾಮಹಿಮ ಹೇ ಮಧುಸೂದನ. ದಯವ ತೋರ ದೇವದಯಾನ, ದಯವ ತೋರ ದೇವದಯಾನ. ಮರೆಯನ ಮನದಾದ ವಾಸುದೇವ ಶೇಷ ಶಯನ. ಅದೇನು ಚೆನ್ನಾಗಿ ಹೇಳಮ್ಮ.
ದೇವ ಶೇಷ ಶಯನ ಮಹಾಮಹಿಮಯೇ ಮಧುಸೂದನ. ಅಣ್ಣಯ್ಯ ಸಹೋದರಿ, ಆ ದುರ್ಮಾರ್ಗನಾದ ದುಶ್ಯಾಸನೋ ಎನ್ನ ಹೀರೆಯನ್ನು ಸೆಳೆದು ಮರ್ಯಾದೆಯನ್ನು ಕಳೆದು ಇಂದಿಗೆ 13 ವರ್ಷವೂ ಗತಿಸಿ ಹೋಯಿತು. ಅಣ್ಣಯ್ಯ ಸಹೋದರಿ, ಆದರೆ ಎನ್ನ ಪಂಥವನ್ನು ಇಂದಿಗೆ ನೆರವೇರಿಸುವ ಅಣ್ಣ ರಾಜಾಗ್ರಿಗಣ್ಯ. ಸಹೋದರಿ, ನಿನ್ನ ಮುಖದಲ್ಲಿ ಸ್ವಲ್ಪವಾದರೂ ಕಳೆ ಇಲ್ಲದಂತಾಗಿದೆಯಲ್ಲಮ್ಮ. ಅಣ್ಣಯ್ಯ ಸಹೋದರಿ, ಕಂಡು ಈ ರೀತಿ ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಚಿಂತೆಯಾತಕ್ಕೆ ದ್ರೌಪದಿ, ಕ್ರಾಂತಿಯಾತಕ್ಕೆ ದ್ರೌಪದಿ. ಸಹೋದರಿ, ಚೆನ್ನಾಗಿ ಹೇಳಮ್ಮ. ಚಿಂತೆಯಾತಕ್ಕೆ ದ್ರೌಪದಿ, ಕ್ರಾಂತಿಯಾತಕ್ಕೆ ದ್ರೌಪದಿ. ದುಷ್ಟ ದುಶಾಸನ ಸಂಹಾರ ಮಾಡಿಸುವೆನು ನಾನೀಗ. ಸಹೋದರಿ, ಚೆನ್ನಾಗಿ ಕೇಳಮ್ಮ. ದುಷ್ಟ ದುಶಾಸನ ಸಂಹಾರ ಮಾಡಿಸುವೆನು ನಾನೀಗ. ಚಿಂತೆಯಾತಕ್ಕೆ ದ್ರೌಪದಿ, ಕ್ರಾಂತಿಯಾತಕ್ಕೆ ದ್ರೌಪದಿ. ಸಹೋದರಿ, ಚೆನ್ನಾಗಿ ಕೇಳಮ್ಮ. ಅಣ್ಣಯ್ಯ ಚೆನ್ನಾಗಿ ಹೇಳು. ಬಿಡು ಬಿಡು ನಿನ್ನ ಮನದ ಜೊತೆಯನ್ನು ಈಗಲೇ. ಸಹೋದರಿ, ಚೆನ್ನಾಗಿ ಕೇಳಮ್ಮ. ಬಿಡು ಬಿಡು ನಿನ್ನ ಮನದ ಜೊತೆಯನ್ನು ಈಗಲೇ. ವಾಯಿಸು ತನ್ನ ಕೈಯೋಳು, ವಾಯಿಸು ತನ್ನ ಕೈಯೋಳು, ಮಾಡಿಸುವೆನು ಸಂಹಾರ. ಸಹೋದರಿ, ಚೆನ್ನಾಗಿ ಕೇಳಮ್ಮ. ಚಿಂತೆಯಾತಕ್ಕೆ ದ್ರೌಪದಿ, ಕ್ರಾಂತಿಯಾತಕ್ಕೆ ದ್ರೌಪದಿ. ಅಹೋ ತಂಗಿಯಾದ ದ್ರೌಪದ, ಅಣ್ಣನಾದ ಶ್ರೀಹರಿ, ನಿನ್ನ ಶೋಕವನ್ನು ಬಿಡು ಬಿಡು. ನಿನ್ನ ಜಡೆ ಮುಡಿಯನ್ನು ಪಿಡಿದೆಳೆದ ಆ ದುಶ್ಯಾಸನಿಗೆ ಮರಣಗಾಲ ಬಂದಿರುವುದು. ಹೌದು ಅಣ್ಣಯ್ಯ. ದ್ರೌಪದ, ಅಣ್ಣಯ್ಯ ಅದು ಯಾರಿಂದಲೂ ಸಾಧ್ಯ? ಅದು ಯಾರಿಂದ? ನಿನ್ನ ಪತಿಯಾದ ದೃಢ ಬಲ ಭೀಮನಿಂದ. ಹೌದೇ ಅಣ್ಣಯ್ಯ. ಅವನ ತಲೆಡೋವಿಯ ಮುಡಬಡಿಸಿ ಅವನ ರಕ್ತದಿಂದ ನಿನಗೆ ಮಂಗಳ ಸ್ನಾನ ಮಾಡಿಸುವೆ. ನಿನ್ನ ಶಪಥವನ್ನು ಪೂರೈಸುವೆ. ನಿನ್ನ ಮನದ ದುಃಖವನ್ನು ತಂಗಿ ವರಮಂಗಳಾಂಗಿ. ನಿನ್ನ ಇಷ್ಟದಂತೆ ಆಗಲಿ ಅಣ್ಣ ರಾಜಾಗ್ರಗಣ್ಯ. ಎಳಪಿ ಪಾಲಾಕ್ಷಿ ಅವರು ಕೃಷ್ಣನ ಪಾತ್ರ ಮಾಡಿದಂತವರಿಗೆ 100 ರೂಪಾಯಿಗಳನ್ನು ನೀಡಿರುತ್ತಾರೆ. ಕುಂತಿ ದೇವಿ, ಬಾಮ ಯವ್ವ ನಿನ್ನಳಿ ಬಂದನ. ಧರಣಿ ಪಾಲಕನಾದ ಧರ್ಮಜ, ಶ್ರೀಮನ್ನಾರಾಯಣ. ನಾನು ದ್ವಾರಕೆಯಲ್ಲಿ ಭೂರಿಯ ನಾರಿಯರ ಮಧ್ಯದಲ್ಲಿ ಮಾರಣಾಶಾಸ್ತ್ರವನ್ನು ಹೇಳುತ್ತಾ ಕುಳಿತಿರುವ ಸಮಯದಲ್ಲಿ ನಿನ್ನ ದ್ವಾರಪಾಲಕನು ಬಂದು ಧರ್ಮರಾಯನು ಕರೆಯುತ್ತಾನೆಂದು ಹೇಳಿದ ಕ್ಷಣ ಮಾತ್ರದ ಬಂದೆನು. ಎನ್ನನ್ನು ಕರೆಸಿದ ಕಾರಣವೇನು ಪೇಳ ಈ ಧರ್ಮಭೂಪತಿ? ಪೇಳ ಮುಂದಿನ ಸಂಗತಿ. ಅಹೋ ಶ್ರೀಕೃಷ್ಣ ಪರಮಾತ್ಮ, ಧರ್ಮಾತ್ಮ, ಹೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳು.
ಪಾದಲಾಕ್ಷನಾದ ಪರಮಾತ್ಮ ಧರ್ಮಾತ್ಮ ನಿಮ್ಮ ಪಾದ ಪದ್ಮಗಳ ಬಲದಿಂದ ಇಲ್ಲಿವರೆಗೂ ಯುದ್ಧವು ಸಾಧ್ಯವಾಗುತ್ತಾ ಬಂದಿತು. ಅಹೋ ಶ್ರೀಕೃಷ್ಣ ಪರಮಾತ್ಮ ಧರ್ಮಾತ್ಮ ಹಿಂದಿನ ದಿನ ಕೌರವ ಬಲವಂತ ಕರ್ಣನಿಗೆ ದಳಪತಿ ಪಟ್ಟವನ್ನು ಕಟ್ಟಿ ಛಲದಿಂದ ಯುದ್ಧಕ್ಕೆ ಬರಬೇಕೆಂದು ದೂತನಂ ಕಳಿಸಿರುವನು. ಅಹೋ ನಾರಾಯಣ ಧರ್ಮಜ ಇವತ್ತಿನ ಯುದ್ಧದಲ್ಲಿ ನಮ್ಮನ್ನು ಕಾಯುವ ಭಾರವು ತಮ್ಮನ್ನೇ ಕೂಡಿಕೊಂಡಿರುವುದು ಪರಮಾತ್ಮ. ಈ 5 ಮಂದಿ ಬಡ ಪಾಂಡವರ ಜೀವಾತ್ಮ. ಧರ್ಮಜ ಹಾಗಾದ್ರೆ ಹೇಳಿ ಕೇಳು. ಯರಗುಡಿ ಮುಕ್ಕಯ್ಯನವರು ಈ ಸುಂದರವಾದ ಗುಲಾಬಿ ಹಾರ 200 ರೂಪಾಯಿಯನ್ನು ಕೃಷ್ಣನ ಪಾತ್ರ ಮಾಡಿದಂತವ್ರಿಗೆ ಯಾರು ಮಾಡಿರ್ತಾರೆ. ಪರದಿಂದಲೇ ಬೇಡುವೆ ನಾನು ಧರ್ಮಜ ನಾರಾಯಣ ದಳಪತಿ ಪಟ್ಟವನ್ನು ಆ ಕೌರವನು ಕಲಿಕರಣಿನಿ ಕಟ್ಟಿರುವನೇ. ಹೌದು ನಾರಾಯಣ. ಛೇ ಛೇ, ಕೆಟ್ಟಿತು, ಕೆಲಸವು ಕೆಟ್ಟಿತು. ಕಲಿಕರಣನ ಕಾಳಗವು ಎನ್ನ ಕಂಠಕ್ಕೆ ಉಬ್ಬಸವಾಯಿತು. ಅಂತೂ ಇಂತೂ ಭೀಷ್ಮ ದ್ರೋಣಾದಿಗಳನ್ನು ಗೆಳೆದು ಶಾಂತವಾಗಿದ್ದವು. ಧರ್ಮಜ ನಾರಾಯಣ ಇವತ್ತಿನ ಯುದ್ಧವನ್ನು ಗೆಲ್ಲುವುದು ಹೇಗೆ ಎಂಬುದು ಚಿಂತೆಯಾಯಿತು. ಧರ್ಮಜ ಈ ಮಾತು ಬಹು ಸಹಜ. ಅಹೋ ಶ್ರೀಕೃಷ್ಣ ಪರಮಾತ್ಮ ಧರ್ಮಾತ್ಮ ಇವತ್ತಿನ ಯುದ್ಧದಲ್ಲಿ ತಾವೇಕೆ ಚಿಂತೆ ಮಾಡುವಿರಿ? ಭುವನ ಬ್ರಹ್ಮಾಂಡವನ್ನು ಬಾಯಲ್ಲಿ ತೋರಿದ ಮುರಹರಿ ಆ ಕರ್ಣನನ್ನು ಗೆಲ್ಲುವುದು ಅಸಾಧ್ಯವಾದೀತೆ ಸ್ವಾಮಿ. ಸಜ್ಜನ ಪ್ರೇಮಿ ಧರ್ಮಜ ನಾರಾಯಣ ಇದಲ್ಲದ ಮತ್ತೆ ಏನನ್ನು ಕೇಳು. ಹಾಗೆ ಇರಿ. ಧರ್ಮನಂದನ ಕೇಳನ್ನ ವಚನ ಬಿಡು ನಿನ್ನ ಈ ಮನದ ಯೋಚನ, ಬಿಡು ನಿನ್ನ ಈ ಮನದ ಯೋಚನ. ಧರ್ಮಜ ಚೆನ್ನಾಗಿ ಪರಮಾತ್ಮ ಚೆನ್ನಾಗಿ ಧರ್ಮನಂದನ ಕೇಳನ್ನ ವಚನ ಬಿಡು ನಿನ್ನ ಈ ಮನದ ಯೋಚನ, ಬಿಡು ನಿನ್ನ ಈ ಮನದ ಯೋಚನ. ಧರ್ಮಜ ಚೆನ್ನಾಗಿ ಆ ಕಲಿಕರ್ಣನು ದಾರಿ ಕಾಯುವನು, ಆ ಕಲಿಕರ್ಣನು ದಾರಿ ಕಾಯುವನು. ಧರ್ಮನಂದನ ಕೇಳನ್ನ ವಚನ ಬಿಡು ನಿನ್ನ ಈ ಮನದ ಯೋಚನ, ಬಿಡು ನಿನ್ನ ಈ ಮನದ ಯೋಚನ.
ಅಹೋ ಧರ್ಮಜ ಪರಮಾತ್ಮ ಕಲಿಕರ್ಣನೆಂದರೆ ಸಾಮಾನ್ಯ ವೀರನಲ್ಲ 3 ಲೋಕವನ್ನು ತಲೆಕೆಳಗಾಗಿ ಮಾಡುವ ಮಹಾಶೂರ ಗಾಂಭೀರ್ಯನು ಅಂತ ಕಡು ಪರಾಕ್ರಮನಲ್ಲಿ ನಿಮ್ಮ ತಮ್ಮನಾದ ಅರ್ಜುನನ ಶಿರ ಹರಿಯುತ್ತೇನೆಂದು ಆ ಸರ್ಪಬಾಣವು ಶಪಥವನ್ನು ಮಾಡಿ ಕರ್ಣನ ಬಳಿ ಸೇರಿಕೊಂಡು ದಾರಿ ಕಾಯುತ್ತಾ ಕುಳಿತಿರಬಹುದು ಧರ್ಮಜ ನಾರಾಯಣ ಇವತ್ತಿನ ಸಮರವು ಸರ್ಪಬಾಣಕ್ಕೆ ಅನುಕೂಲಿಸಿ ಬಿಟ್ಟಿತು ಕೆಟ್ಟಿತು ಕೆಲಸವು ಕೆಟ್ಟಿತು ಇಷ್ಟು ದಿನ ಪಾಂಡವರನ್ನು ಕಾಯುತ್ತಾ ಬಂದಿತ್ತು ಇವತ್ತಿಗೆ ನಷ್ಟವಾಗುವ ಕಾಲ ಬಂದಿತ್ತು ಧರ್ಮಜ ನಾರಾಯಣ ಕಟ್ಟುಗ್ರಹವಾದ ಸರ್ಪಬಾಣ ಶಪಥವನ್ನು ತಪ್ಪಿಸುವ ಯೋಜನೆ ಮನದಲ್ಲಿ ಹುಟ್ಟದೇ ಹೋಯಿತು ಧರ್ಮಜ ಪರಮಾತ್ಮ ಪಾಂಡವರ ಭಾಗ್ಯದಂತಿರುವ ಕೃಷ್ಣನಿಗೆ ಇವತ್ತಿನ ಯುದ್ಧದ ಭ್ರಷ್ಟನಾಗುವ ಕಾಲ ಬಂದಿತ್ತು ಇದಕ್ಕೇನು ಉಪಾಯ ಮಾಡಬೇಕಾയി ಧರ್ಮಜ ಅಹೋ ಪರಮಾತ್ಮ ಧರ್ಮಾತ್ಮ ಇವತ್ತಿನ ಯುದ್ಧದಲ್ಲಿ ನಮ್ಮ ತಮ್ಮನಾದ ಅರ್ಜುನನಿಗೆ ಯಾವ ಬಾಧೆಯಾಗದಂತೆ ಕಾಯುವ ಭಾರವು ತಮ್ಮನ್ನೇ ಕೂಡಿಕೊಂಡಿರುವುದು ಪರಮಾತ್ಮ ಈ ಪಾಂಡವರ ಜೀವಾತ್ಮ ಧರ್ಮಜ ನಾರಾಯಣ ಇದಕ್ಕೆ ನಾನೊಂದು ಉಪಾಯವನ್ನು ಮಾಡುತ್ತೇನೆ ಮೊದಲು ನೀನು ಹೋಗಿ ಯುದ್ಧದ ಸಿದ್ಧತೆಯನ್ನು ಮಾಡು ಧರ್ಮಜ ನಾನೇನೇ ಮಾತು ಸಹಜ ನಿಮ್ಮಿಷ್ಟದಂತೆ ಆಗಲಿ ಪರಮಾತ್ಮ ಭಕ್ತೋತ್ತಮರ ನಿಜ ಸಲಹುವೆ ಭಕ್ತೋತ್ತಮರ ನಿಜ ಸಲಹುವೆ ಎತ್ತಿದೆ ಕೃಷ್ಣಾವತಾರ ಎತ್ತಿದೆ ಕೃಷ್ಣಾವತಾರ ಆ ಕರ್ಣನನು ನಾಶಗೈಯಲು ಆ ಕರ್ಣನನು ನಾಶಗೈಯಲು ಮಮ ಪಾಂಡು ತನಯರ ಪಡೆಯಲು ಮಮ ಪಾಂಡು ತನಯರ ಪಡೆಯಲು ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲಕನಾಗಿ ಎತ್ತಿದೆ ಎತ್ತಿದೆ ಕೃಷ್ಣಾವತಾರ ಎತ್ತಿದೆ ಕೃಷ್ಣಾವತಾರ ಎತ್ತಿದೆ ಕೃಷ್ಣಾವತಾರ 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 ಎಲ್ಲ ಸಾರಥಿ ಸ್ವಾಮಿ ಒಳಿಯಿತು ಪಾಯಿ ಒಳಿಯಿತು ಅದೇನು ಸ್ವಾಮಿ ನಾನು ಈಗಿಂದೀಗಲೇ ಕುಂತಿ ದೇವಿ ಬಳಿಗೆ ಹೋಗಿ ಎನ್ನ ಮನದ ಅಂತರಂಗವನ್ನು ಹೇಳಿ ಕುಂತಿಯನ್ನು ಕರ್ಣನಲ್ಲಿಯೇ ಕಳುಹಿಸಿ ತೊಟ್ಟ ಬಾಣ ತೊಡಬೇಡವೆಂದು ವಚನವನ್ನು ತೆಗೆದುಕೊಂಡು ಬಾ ಎಂದು ಹೇಳಿ ಕಳಿಸಿದರೆ ಸಾರಥಿ ದೇವಾ ಆಗ ಸರ್ಪಾಸ್ತ್ರವು ತಲೆಬಾಗುವುದು ಅರ್ಜುನನಿಗೆ ಗೆಲುವು ದೊರೆಯುವುದು ಹೌದೇನು ದೇವಾ ಆಹಾ ಆ ಕರ್ಣನಿಗೆ ಮರಣ ಸಂಭವಿಸುವುದು ಹೌದು ದೇವಾ ಎಲ್ಲ ಸಾರಥಿ ಸ್ವಾಮಿ ಈ ಸಮಯದಲ್ಲಿ ಒಳ್ಳೆಯ ಉಪಾಯವೇ ನೆನಪಾಯಿತು ಆಗಲಿ ದೇವಾ ಈ ಹಂಚಿಕೆಯನ್ನು ಹುಡುಕದಿದ್ದರೆ ನಾನೇಕೆ ತ್ರಿಮೂರ್ತಿಗಳಿಂದಲೂ ಕರ್ಣನನ್ನು ಜಯಿಸುವುದು ಸಾಧ್ಯವಿಲ್ಲ ಆಗಲಿ ದೇವಾ ಒಳ್ಳೆಯದು ನಾವು ಈಗಿಂದೀಗಲೇ ಕುಂತಿ ದೇವಿ ಬಳಿಗೆ ಹೋಗೋಣ ನಡೆಯಲೇ ಸಾರಥಿ ಅತಿ ಜಾಗೃತಿ ಅದೇ ಪ್ರಕಾರವಾಗಲಿ ಭೂಪತಿ